HSRP ನಂಬರ್ ಅಂದರೇನು? HSRP ಪ್ಲೇಟನ್ನು ಏಕೆ ಹಾಕಿಸಬೇಕು, ಯಾರೆಲ್ಲ ಹಾಕಿಸಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ದಯಮಾಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ 2019ಕ್ಕಿಂತ ಮುಂಚಿತವಾಗಿ ಖರೀದಿಸಿ ವಾಹನ ನೋಂದಣಿ ಮಾಡಿಕೊಂಡಿರುವ ಸಾರ್ವಜನಿಕರು 19 ಫೆಬ್ರವರಿ 2024 ಒಳಗಾಗಿ ತಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳಬೇಕು. HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮೂಲಕ ಬುಕ್ ಮಾಡಿ ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಬೇಕು. HSRP ಎಂದರೇನು? HSRP ಎಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಎಂದ ಅರ್ಥ. ಈ ರೀತಿಯ ಪ್ಲೇಟ್ಗಳನ್ನು ಸಾರ್ವಜನಿಕರು ಏಕೆ ತಮ್ಮ ವಾಹನಗಳಿಗೆ ಹಾಕಿಕೊಳ್ಳಬೇಕು? ನಮ್ಮದು ಹಳೆಯ ಪ್ಲೇಟ್ ಇದೆಯಲ್ಲ, ನಾವು RTO ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ಲೇಟನ್ನು ತೆಗೆದುಕೊಂಡು ಬಂದು ನಮ್ಮ ವಾಹನಗಳಿಗೆ ಅಳವಡಿಸಿಕೊಂಡಿದ್ದೇವೆ. ಆದರೆ ಮತ್ತೆ ಏಕೆ ಈ HSRP ಪ್ಲೇಟ್ ನಂಬರನ್ನು ಅಳವಡಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಗೆಳೆಯರೇ, ಈ ನಂಬರ್ ಪ್ಲೇಟ್ ಒಮ್ಮೆ ನಿಮ್ಮ ವಾಹನಕ್ಕೆ ಅಳವಡಿಸಿದರೆ ಮುಗೀತು, ಮತ್ತೆ ಮರುಬಳಕೆ ಮಾಡಲಾಗದು. ಹಾಗೆಯೇ ಲಾಕ್ ಮಾಡಲಾಗಿರುತ್ತದೆ. ಇದನ್ನು ಹೊರತುಪಡಿಸಿ ಯಾರಾದರೂ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಬದಲಾಯಿಸಲು ಯತ್ನಿಸಿದರೆ ಈ ಪ್ಲೇಟ್ ನಾಶವಾಗಿ ಹೋಗುತ್ತದೆ. ಈ ಕಾರಣದಿಂದಾಗಿ ಕಳ್ಳರು ಅಥವಾ ಇತರೆ ಕಾನೂನುಬಾಹಿರ ಚಟುವಟಿಕೆಗಳಿಗೆ ನಂಬರ್ ಪ್ಲೇಟ್ ಬದಲಾಯಿಸುವವರನ್ನು ಸುಲಭವಾಗಿ ಪೊಲೀಸರಿಗೆ ಗುರುತಿಸಲು HSRP ನಂಬರನ್ನು ನಿಮ್ಮ ವಾಹನಗಳಿಗೆ ನೀವು ಅಳವಡಿಸಿಕೊಂಡರೆ ಪೊಲೀಸರಿಗೆ ಕಾನೂನುಬಾಹಿರ ಅಥವಾ ಕಳ್ಳತನ ಆದ ವಾಹನಗಳಿಗೆ ಹುಡುಕಲು ಸಾಧ್ಯವಾಗುತ್ತದೆ ಎನ್ನುವ ಇದರ ಉದ್ದೇಶವಾಗಿದೆ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಹಾಗೆ 2019ಕ್ಕಿಂತ ಮುಂಚಿತವಾಗಿ ಖರೀದಿಸಿ ವಾಹನ ನೋಂದಣಿ ಮಾಡಿಕೊಂಡಿರುವ ವಾಹನ ಮಾಲೀಕರು 19 ಫೆಬ್ರವರಿ 2024 ಒಳಗಾಗಿ ತಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮೂಲಕ ಬುಕ್ ಮಾಡಿ ತಮ್ಮ ವಾಹನಕ್ಕೆ ಅಳವಡಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ. ಒಂದು ವೇಳೆ ಈ ಕೊನೆಯ ದಿನಾಂಕದ ಒಳಗಾಗಿ HSRP ನಂಬರ್ ಪ್ಲೇಟನ್ನು ನಿಮ್ಮ ವಾಹನಕ್ಕೆ ಅಳವಡಿಸಿಕೊಳ್ಳದೇ ಇದ್ದಲ್ಲಿ ಟ್ರಾಫಿಕ್ ಪೊಲೀಸರಿಂದ ದಂಡ ಹಾಕಲಾಗುತ್ತದೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. HSRP ನಂಬರ್ ನಿಮ್ಮ ವಾಹನಕ್ಕೆ ನೀವು ಅಳವಡಿಸಿಕೊಂಡಿಲ್ಲ ಅಂದರೆ ನಿಮ್ಮ ವಾಹನ ಮುಂದಿನ ದಿನಮಾನಗಳಲ್ಲಿ ಬೇರೆಯವರಿಗೆ ಮಾರುವುದಕ್ಕೆ ಆಗುವುದಿಲ್ಲ, ನೀವು ಇನ್ಶೂರೆನ್ಸ್ ಕಟ್ಟುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ಈ ವಾಹನ ಎಲ್ಲಿ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟಲ್ ಕ್ಲೈಮ್ ಮಾಡೋದಕ್ಕೆ ಆಗುವುದಿಲ್ಲ. ದಯಮಾಡಿ ಈ HSRP ಪ್ಲೇಟನ್ನು ಆನ್ಲೈನ್ ಮುಖಾಂತರ ತೆಗೆದುಕೊಂಡು ಬಂದು ನಿಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಬೇಕಾಗಿ ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ను ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.